ಚಿನ್ನ ಬೆಳ್ಳಿಯ ರೇಟ್ ಕೇಳ್ಬಿಟ್ರೆ ಈಗ ಸುಸ್ತಾಗಿ ಹೋಗ್ಬಿಡ್ತೀರ, ತಲೆ ಗಿರ್ರ ಅನ್ನತ್ತೆ. ಆ ರೀತಿಯಾಗಿ ರೇಟ್ ಜಾಸ್ತಿ ಆಗ್ಬಿಟ್ಟಿರುವಂಥದ್ದು. ಯಾಕೆಂದ್ರೆ ದಿನೇ ದಿನೇ ಏರಿಕೆ ಆಗ್ತಾನೆ ಇತ್ತು, ಏನು ಕಡಿಮೆ ಇರಲಿಲ್ಲ. ಆದರೆ ಈಗ ಇನ್ನಷ್ಟು ದುಬಾರಿ ಆಗ್ತಾ ಇದೆ. ಚಿನ್ನ ಮತ್ತು ಬೆಳ್ಳಿ ಇನ್ನು ಮುಂದೆ ನೋಡಕ್ಕಷ್ಟೇ ಚೆನ್ನ, ಚಿನ್ನ ನೋಡಕ್ಕೆ ಚೆನ್ನ ಅನ್ನುವ ರೀತಿಯಲ್ಲಿ ಹೇಳಕ್ ಮಾತ್ರ ಚೆನ್ನಾಗಿದೆ ಇವಾಗ. ಯಾಕೆಂದ್ರೆ ರೇಟ್ ದುಬಾರಿ ಆಗಿರುವಂಥ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಚಿನ್ನ ಬೆಳ್ಳಿಯ ಮೇಲೆ ಆಮದು ಸುಂಕವನ್ನು 6% 15% ಏರಿಕೆ ಮಾಡಿರುವಂಥ ಹಿನ್ನೆಲೆಯಲ್ಲಿ ಚಿನ್ನ ಪರ್ ಗ್ರಾಮ್ 22 ಕ್ಯಾರೆಟ್ 15,000 ಹತ್ತತ್ರ ಆಗ್ತಾ ಇದೆ. ಅಂದರೆ ಈ ಒಂದು ವರ್ಷದಲ್ಲಿ 10 ಗ್ರಾಮ್ ಚಿನ್ನ 2 ಲಕ್ಷಕ್ಕೆ ಹೋಗುವಂಥ ಚಾನ್ಸಸ್ ಇದೆ. ಗ್ರಾಹಕರಿಗೆ ಫುಲ್ ಶಾಕ್ ಇದು. ಪ್ರಧಾನಿ ಕರೆ ಬೆನ್ನಲ್ಲೇ ಹೆಚ್ಚಳ ಆಗಿರುವಂಥದ್ದು ಬೆಲೆ. 6% ಇದ್ದಂಥ ಆಮದು ಸುಂಕ ಈಗ 15% ಏರಿಕೆ ಆಗಿದೆ. ವಿದೇಶಿ ವಿನಿಮಯ ಉಳಿಸ್ಲಿಕ್ಕೆ ಚಿನ್ನಕ್ಕೆ ಬರೆಯನ್ನ ಹಾಕಲಾಗ್ತಾ ಇದೆ. 22 ಕ್ಯಾರೆಟ್ ಚಿನ್ನ 1 ಗ್ರಾಮ್ಗೆ 14,880 ರೂಪಾಯಿ ಇದೆ. 22 ಕ್ಯಾರೆಟ್ ಚಿನ್ನ. 1 ಕೆಜಿಯ ಬೆಳ್ಳಿಯ ಬೆಲೆ 3 ಲಕ್ಷಕ್ಕೆ ಏರಿಕೆ ಆಗಿದೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಏರಿಕೆ ಆಗುವಂಥ ಎಲ್ಲ ಚಾನ್ಸಸ್ ಇದೆ. ಮುಂದಿನ 1 ರಿಂದ 2 ವರ್ಷದಲ್ಲಿ 10 ಗ್ರಾಮ್ 2 ಲಕ್ಷ ಹೋದ್ರೂ ಹೋಗ್ಬೋದು. ಚಿನ್ನದ ಬೆಲೆ 1 ಗ್ರಾಮ್ 20,000ಕ್ಕೆ ಏರಿಕೆ ಆಗುವಂಥ ಚಾನ್ಸಸ್ ಇದೆ. ಬೆಳ್ಳಿ 1 ಕೆಜಿಗೆ ಮತ್ತೆ 4 ಲಕ್ಷಕ್ಕೆ ಏರಿಕೆ ಆಗುವಂಥ ಚಾನ್ಸಸ್ ಇರುವಂಥದ್ದು. ಚಿನ್ನ ಬೆಳ್ಳಿ 1 ವರ್ಷ ಖರೀದಿ ಸೂಕ್ತವಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಈಗ ಕಾಣಿಸ್ತಾ ಇದೆ. ಖರೀದಿಯನ್ನ ಕಡಿಮೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ರೇಟನ್ನ, ಅಂದರೆ ಆಮದು ಸುಂಕವನ್ನ ಜಾಸ್ತಿ ಮಾಡಲಾಗಿದೆ ಅಂತ ಇಲ್ಲಿ ನಾವು ನೋಡ್ತಾ ಇದೀವಲ್ಲ. ಪ್ರಮುಖವಾಗಿ ಕೇಂದ್ರ ಸರ್ಕಾರ, ಸ್ಪೆಷಲಿ ನರೇಂದ್ರ ಮೋದಿ ಅವರು ತೆಲಂಗಾಣದಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ತೈಲ ಅಂದರೆ ಪೆಟ್ರೋಲು ಡೀಸೆಲನ್ನು ಕಡಿಮೆಗೊಳಿಸಿ, ಗೋಲ್ಡನ್ನು ಮುಂದಿನ 1 ವರ್ಷಗಳ ಕಾಲ ಖರೀದಿ ಮಾಡುವಂಥದ್ದನ್ನು ಕಡಿಮೆ ಮಾಡಿ, ಅಡುಗೆ ಎಣ್ಣೆಯನ್ನು ಬಳಕೆ ಮಾಡುವಂಥದ್ದನ್ನು ಮಿತಗೊಳಿಸಿ ಅಂತ ಹೇಳಿದರು. ಅದಾದ ನಂತರ ಸಾಕಷ್ಟು ಚರ್ಚೆಗಳಾಯಿತು, ಮಿತ ಬಳಕೆ ಹೇಳಿದ್ರು. ಬಟ್ ಇವರೇ ನೋಡಿ ತೈಲವನ್ನು ಕಡಿಮೆ ಮಾಡಿ ಅಂತ ಹೇಳಿದಂಥವ್ರು ಎಷ್ಟೆಷ್ಟು ಅಂದರೆ ಹಿಂದೆ ಮುಂದೆ ಕಾರ್ಗಳನ್ನು ಓಡಿಸ್ತಾ ಇದ್ದಾರೆ. ಇವರ CM ಆಗಿರ್ಬೋದು, ಇವರ ಮಿನಿಸ್ಟ್ರಿಗಳಾಗಿರ್ಬೋದು, ಯಾವ ರೀತಿಯಾಗಿ ಇದನ್ನು ದುರ್ಬಳಕೆ ಮಾಡಲಾಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಎಲ್ಲ ಟೀಕೆ ವ್ಯಕ್ತವಾಯಿತು. ಅದಾದಮೇಲೆ ಈಗ ಮಿತ ಬಳಕೆ ಮಾಡಲಾಗ್ತಾ ಇದೆ, ಅದಕ್ಕೂ ಕೂಡ ಕಡಿವಾಣವನ್ನು ಹಾಕಲಾಗ್ತಾ ಇದೆ. ಅದರ ಜೊತೆಗೆ ದೊಡ್ಡ ಶಾಕ್ ಅಂದರೆ, ನಾನು ಆರಂಭದಲ್ಲಿ ಹೇಳ್ತಾ ಇದ್ದೆ, ಭಾರತೀಯರಿಗೆ ಗೋಲ್ಡ್ ಅಂದರೆ ಒಂದು ವ್ಯಾಮೋಹ, ಅದರ ಜೊತೆಗೆ ಭಾವನಾತ್ಮಕ ಸಂಬಂಧ ಕೂಡ ಹೌದು. ಈಗ ದಿಢೀರಂತ ಜಾಸ್ತಿ ಆಗಿರುವಂಥ ಹಿನ್ನೆಲೆಯಲ್ಲಿ ಸ್ಪೆಷಲಿ ಮೇ ತಿಂಗಳು ಆಲ್ಮೋಸ್ಟ್ ಎಲ್ಲ ತಿಂಗಳಲ್ಲೂ ಕೂಡ ಮದುವೆಯನ್ನು ಮಾಡ್ಕೊಂಡು ಬರ್ತಾರೆ. ಮದುವೆ ಮುಂಜಿ ಯಾವುದೇ ಸಮಾರಂಭಗಳಾದರೂ ಕೂಡ ಅಷ್ಟೇ ಗೋಲ್ಡನ್ನು ಕೊಡುವಂಥದ್ದು ಒಂದು ರೀತಿಯಾದಂಥ ಸಂಬಂಧವನ್ನು ಇನ್ನೂ ಗಟ್ಟಿಗೊಳಿಸುತ್ತೆ ಅನ್ನುವಂಥ ನಂಬಿಕೆ ಎಲ್ಲ ಇದೆ. ಆಮೇಲೆ ಆಭರಣಗಳನ್ನು ತಗೊಳ್ತಾನೆ ಇರ್ತಾರೆ. ಸ್ವಲ್ಪ ಮಿಂಚಬೇಕು, ಹೊರಗಡೆ ಹೋದಂಥ ಸಂದರ್ಭ ಗೋಲ್ಡ್ ಹಾಕೊಂಡು ಓಡಾಡಬೇಕು, ಸಮಾರಂಭಗಳಿದ್ದಂಥ ಸಂದರ್ಭದಲ್ಲಿ ಗೋಲ್ಡ್ ತೋರಿಸ್ಬೇಕು ಅನ್ನುವಂಥದ್ದು ಕೂಡ ತುಂಬ ಜನಕ್ಕಿರುವಂಥದ್ದು. ಈಗ ಗೋಲ್ಡ್ ರೇಟ್ ಜಾಸ್ತಿ ಆಗಿರುವಂಥದ್ದು ತುಂಬ ಶ್ರೀಮಂತರಿಗೇನು ಹೊಡ್ತಾ ಅಲ್ಲ, ಇದು ಮಧ್ಯಮ ವರ್ಗದವರಿಗೆ ಮಾತ್ರ ದೊಡ್ಡ ಹೊಡ್ತಾನೆ. ಮದುವೆ ಅಂತ ಬಂದಿರುವಂಥ ಈ ಸಂದರ್ಭದಲ್ಲಿ, ಮದುವೆ ಇರುವಂಥ ಸಂದರ್ಭದಲ್ಲಿ ಸಹಜವಾಗಿ ದೊಡ್ಡ ಸಮಸ್ಯೆಯನ್ನು ಎದುರಿಸಬೇಕಾಗಿರುವಂಥದ್ದು ಯಾರಪ್ಪ ಅಂದರೆ ಮಧ್ಯಮ ವರ್ಗದ ಜನ. ಮಧ್ಯಮದ ವರ್ಗದ ಜನ ಈಗ ಸಮಸ್ಯೆಯನ್ನು ಎದುರಿಸಬೇಕಾಗಿದೆ. ಅವರಿಗೆ ಹೊರೆನೆ. ಇದು ಆರ್ಥಿಕತೆಗೆ ಬೂಸ್ಟ್ ಕೊಡಬೇಕು ಅಂದರೆ ಸಹಜವಾಗಿ ಸರ್ಕಾರ ಏನು ಕೇಳ್ಕೊಳ್ತಾ ಇದೆ, ಮನವಿಯನ್ನು ಮಾಡ್ಕೊಳ್ತಾ ಇದೆ, ಬೇಡಿಕೆಯನ್ನು ಇಟ್ಟಿದೆ. ಇಲ್ಲಿ ಪ್ರಧಾನಮಂತ್ರಿಗಳು ಮಾಡಿಕೊಂಡಿದ್ದು ಮನವಿ, ಅದಕ್ಕೆ ಸ್ಪಂದನೆ ಸಿಗಬೇಕು ಅಂತ ಹೇಳ್ತಾ ಇದ್ರು. ಅದು ಹೇಳಿದ ಸ್ಟೇಟ್ಮೆಂಟ್ 2 ದಿನ ಆದ ನಂತರ ದಿಢೀರಂತ ಏರಿಕೆ ಮಾಡಿದೆಯಲ್ಲ, ನಿಜಕ್ಕೂ ಶಾಕಿಂಗ್ ನ್ಯೂಸೇ ಇದು. ಮಧ್ಯಮ ವರ್ಗದ ಜನಕ್ಕೆ ಇದು ಭಾರತದ ಆರ್ಥಿಕತೆಗೆ ಯಾವ ರೀತಿಯಾಗಿ ಲಾಭ ಆಗುತ್ತೆ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಅತಿಥಿ ಕೂಡ ಜಾಯ್ನ್ ಆಗ್ತಾರೆ. ಯಾವ ರೀತಿಯಾಗಿ ಲಾಭ ಆಗ್ಬೋದು, ಹೊರೆ ಬೀಳುತ್ತೆ, ಮುಂದಿನ ದಿನಗಳಲ್ಲಿ ಇದರ ರೇಟ್ ಇನ್ನಷ್ಟು ಜಾಸ್ತಿ ಆಗುವಂಥ ಚಾನ್ಸಸ್ ಏನಾದರೂ ಇದೆಯಾ ಅನ್ನುವಂಥದ್ರ ಬಗ್ಗೆ ಕಂಪ್ಲೀಟಾಗಿ ವಿಶ್ಲೇಷಣೆ ಮಾಡ್ತಾ ಹೋಗ್ತಾರೆ. ಯಾಕೆಂದರೆ ಇಲ್ಲಿ ಭಾರತದ ಆರ್ಥಿಕತೆಯೂ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಹೋಗೋಣ. ನಮ್ಮ ಜೊತೆ ಹೂಡಿಕೆ ತಜ್ಞರಾಗಿರುವಂಥ ರುದ್ರಮೂರ್ತಿ ಸರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸರ್. ಗೋಲ್ಡ್ ರೇಟ್ ದಿಢೀರಂತ ಜಾಸ್ತಿ ಆಗಿರುವಂಥದ್ದು ಯಾವ ರೀತಿಯಾಗಿ ನೋಡ್ತಾ ಇದ್ದಾರಾ, ಏನು ಲಾಭ ಮತ್ತು ಯಾರಿಗೆ ಹೊರೆ ಅಂತ ಅನ್ಸುತ್ತೆ ಈ ಸಂದರ್ಭದಲ್ಲಿ? ಇದು ನೋಡಿ, ಮೊದಲನೇದಾಗಿ ಏನು ಚಿನ್ನದ ಖರೀದಿಯನ್ನ 1 ವರ್ಷಕ್ಕೆ ಆದಷ್ಟು ಮುಂದೂಡಿಸಿ ಅಂತ ಏನು ನರೇಂದ್ರ ಮೋದಿ ಅವರು ಸಜೆಷನ್ ಆಗಿ ಹೈದರಾಬಾದ್ ಅಲ್ಲಿ ಹೇಳಿದ್ರು, ಅದಾದ ನಂತರ ನಾವಿವಾಗ ಆಲ್ರೆಡಿ ನೋಡಿದೀವಿ ಆಮದು ಶುಲ್ಕ ಅಥವಾ ಇಂಪೋರ್ಟ್ ಡ್ಯೂಟಿ ಅಂತ ನಾವೇನ್ ಹೇಳ್ತೀವಿ ಅದನ್ನ ಚಿನ್ನದಲ್ಲಿ ಏರಿಕೆ ಮಾಡಿದ್ದಾರೆ. ಸೊ ಇವಾಗ ನೀವೇನ ಚಿನ್ನ ಬೆಳ್ಳಿಯನ್ನ ಆಮದು ಮಾಡ್ಕೊಂಡ್ರೆ ಮುಂಚೆ ನಿಮ್ಗೇನು 6% ಡ್ಯೂಟಿ ಬೀಳ್ತಾ ಇತ್ತು, ಇವಾಗ ಆ ಡ್ಯೂಟಿ ರೇಟ್ ಅನ್ನ 15% ಮಾಡಿದ್ದಾರೆ.
ಸೊ ಹಾಗಾಗಿ ಹತ್ತತ್ರ 9% ಏರಿಕೆಯನ್ನ ಆಮದು ಶುಲ್ಕದಲ್ಲಿ ಮಾಡಿದ್ದಾರೆ. ನೀವು 2024 ನೋಡೋದಾದ್ರೆ ಅವಾಗ ಆಮದು ಶುಲ್ಕವನ್ನ ಕಡಿಮೆ ಮಾಡಿದ್ರು 15% ಇಂದ 6%ಗೆ. ಈಗ ಪುನಃ ತಿರ್ಗಾ ವಾಪಸ್ ಅದನ್ನ 15%ಗೆ ವಾಪಸ್ ಕಸ್ಟಮ್ ಡ್ಯೂಟಿಯನ್ನ ಮತ್ತೆ ಏನು ಅಡಿಷನಲ್ ಸೆಸ್ ಇತ್ತು ಅದನ್ನ ಏರಿಕೆ ಮಾಡಿದ್ದಾರೆ. ಹೀಗಾಗಿ ಏನಾಗ್ತಾ ಇದೆ ಅಂದ್ರೆ ಪ್ರತಿ ಗ್ರಾಮ್ ಚಿನ್ನಕ್ಕೆ ನಿಮಗೆ ಹತ್ತತ್ರ 1350 ರೂಪಾಯಿ 1500 ರೂಪಾಯಿವರೆಗೂ ಏರಿಕೆಯನ್ನ ನಾವು ನೋಡಿದೀವಿ. ಹಾಗೂ ಬೆಳ್ಳಿಯಲ್ಲೂ ಕೂಡ ಹತ್ತತ್ರ 25,000 ರೂಪಾಯಿ ಪ್ರತಿ ಕೆಜಿಗೆ ಏರಿಕೆ ಆಗಿದೆ. ಸೊ ಮುಖ್ಯವಾಗಿ ಇದನ್ನ ಮಾಡುವ ಕಾರಣ ಏನು ಅಂದ್ರೆ ಕಳೆದ ವರ್ಷ 2025-26ನೇ ಇಸ್ವಿಯಲ್ಲಿ ಭಾರತ ದೇಶ ಹತ್ತತ್ರ 700 ಟನ್ಗಳಷ್ಟು ಚಿನ್ನವನ್ನ ಆಮದು ಮಾಡಿಕೊಂಡಿತು. ಹಾಗೂ ಹತ್ತತ್ರ 72 ಬಿಲಿಯನ್ ಡಾಲರ್ಗಳು ಅಂದ್ರೆ 7,000 ಕೋಟಿ ರೂಪಾಯಿಯಷ್ಟು ಚಿನ್ನವನ್ನ ನಾವು ಆಮದು ಮಾಡ್ಕೊಂಡಿದೀವಿ. ಇದರಿಂದ ಏನಾಗುತ್ತೆ ಅಂದ್ರೆ ನಾವು ಪೇಮೆಂಟ್ ಅನ್ನ ಯಾವಾಗ್ಲೂ ಡಾಲರ್ ಅಲ್ಲೇ ಮಾಡ್ಬೇಕಾಗತ್ತೆ. ಹಾಗಾಗಿ ರೂಪಾಯಿನ ಮೌಲ್ಯ ಖಂಡಿತವಾಗ್ಲೂ ಕುಸಿತವನ್ನ ಕಂಡಿದೆ. ಸೊ ಈ ರೂಪಾಯಿನ ಮೌಲ್ಯದ ಕುಸಿತವನ್ನ ತಡೆಗಟ್ಟೋದಕ್ಕೋಸ್ಕರ ಏನು $1 81 ರೂಪಾಯಿ 82 ರೂಪಾಯಿ ಇತ್ತು, ಇವಾಗ $1 95 ರೂಪಾಯಿ 50 ಪೈಸೆವರೆಗೂ ಹೋಗಿದೆ. ಸೊ ಈ ರೂಪಾಯಿನ ಮೌಲ್ಯ ಹಾಗೂ ಡಾಲರಿನ ಎದುರು ರೂಪಾಯಿನ ಮೌಲ್ಯ ಕುಸಿತ, ಡಾಲರ್ ಏನ್ ವೃದ್ಧಿ ಆಗ್ತಾ ಇದೆ ಅದನ್ನ ತಡೆಗಟ್ಟೋದಕ್ಕೋಸ್ಕರ ಈ ತರ ನಾನ್ ಎಸೆನ್ಷಿಯಲ್ ಆರ್ಟಿಕಲ್ ಅಂತ ನಾವು ಕರಿತೀವಿ. ಈ ಚಿನ್ನ ಆಮದು ಮಾಡೋದನ್ನ ನೀವು ನಿಲ್ಸೋದ್ರಿಂದ ಖಂಡಿತವಾಗ್ಲೂ ದೇಶಕ್ಕೆ ಒಳ್ಳೇದಾಗತ್ತೆ ಹಾಗೂ ಇದರಿಂದ ದೇಶದ ಆರ್ಥಿಕ ಪರಿಸ್ಥಿತಿ ಸುದೃಢ ಆಗತ್ತೆ. ಸೊ ಈಗೇನು ಇರಾನ್, ಇಸ್ರೇಲ್ ಮತ್ತೆ ಅಮೆರಿಕ ನಡುವೆ ನಡೀತಿರುವ ಯುದ್ಧದಿಂದಾಗಿ ಈ ತರ ಕಚ್ಚಾ ತೈಲದ ಬೆಲೆಗಳು ಗಗನಕ್ಕೋಯ್ತು ಹಾಗೂ ರೂಪಾಯಿನ ಮೌಲ್ಯ ಭಾರಿ ಪ್ರಮಾಣದ ಕುಸಿತವನ್ನ ಕಂಡಿತ್ತು. ಅದನ್ನ ಖಂಡಿತವಾಗ್ಲೂ ರೂಪಾಯಿನ ಮೌಲ್ಯದ ಕುಸಿತವನ್ನ ತಡೆಗಟ್ಟೋದಕ್ಕೋಸ್ಕರ ಇಂತಹ ಸ್ಟೆಪ್ಸ್ ಅಥವಾ ಮೆಷರ್ಸ್ ಗಳನ್ನ ತಗೊಂಡಿದ್ದಾರೆ. ಸೊ ಹಾಗಾಗಿ ಚಿನ್ನ ಬೆಳ್ಳಿ ಖರೀದಿಯನ್ನ ಖಂಡಿತವಾಗ್ಲೂ ನೀವು ಕಡಿಮೆ ಮಾಡದಷ್ಟು ಕೂಡ ರೂಪಾಯಿನ ಮೌಲ್ಯದ ಕುಸಿತವನ್ನ ನಾವು ತಡೆಗಟ್ಟಬಹುದು. ಹಾಗಾಗಿ ಇಂತಹ ಒಂದು ಸ್ಟೆಪ್ ಅನ್ನ ತಗೊಂಡು ಈಗ ನೀವು ಮುಂಚೆ ಮೋದಿ ಅವರು ಹೇಳಿದ್ದು ಬರೀ ಒಂದು ಸೂಚನೆ ಆಗಿತ್ತು ಅಥವಾ ಗೈಡ್ ಲೈನ್ಸ್ ಆಗಿತ್ತು, ನೀವು ಪಾಲನೆ ಬೇಕಾದ್ರೆ ಮಾಡಿ, ಮಾಡದೇ ಇದ್ರು ಪರವಾಗಿಲ್ಲ ತರ ಇತ್ತು. ಆದ್ರೆ ಇವಾಗೇನು ಕಸ್ಟಮ್ ಡ್ಯೂಟಿಯನ್ನ ಏರಿಕೆ ಮಾಡಿದ್ರು, ಈಗೇನು 6% ಇಂದ 15% ಏರಿಕೆ ಮಾಡಿದ್ರು, ಅದರಿಂದ 9% ಅಡಿಷನಲ್ ಡ್ಯೂಟಿ ಬೀಳ್ತಾ ಇದೆ. ಅದರಿಂದ ನಿಮ್ಗೇನಾಗ್ತಿದೆ ಅಂದ್ರೆ ಚಿನ್ನ ಬೆಳ್ಳಿ ಖರೀದಿ ಮಾಡ್ತೀರಾ ಅಂದ್ರೆ ರೇಟ್ ಜಾಸ್ತಿ ಆಗ್ತಾ ಇದೆ. ಸೊ ಈ ಹೈಯರ್ ರೇಟ್ ಗಳಲ್ಲಿ ಖಂಡಿತವಾಗ್ಲೂ ಜನ ತಗೊಳೋದಕ್ಕೆ ಆಗೋದಿಲ್ಲ. ಹಾಗಾಗಿ ಈ ತರ ಕಸ್ಟಮ್ ಡ್ಯೂಟಿ ಏರಿಕೆ ಮಾಡುವ ಮುಖಾಂತರ ರೂಪಾಯಿನ ಮೌಲ್ಯದ ಕುಸಿತವನ್ನ ಖಂಡಿತವಾಗ್ಲೂ ತಡೆಗಟ್ಟೋದಕ್ಕೆ ಇಂತಹ ಸ್ಟೆಪ್ಸ್ ಅನ್ನ ತಗೊಂಡಿದ್ದಾರೆ. ಹಾಗೂ ಶೀಘ್ರದಲ್ಲೇನೆ ಖಂಡಿತವಾಗ್ಲೂ ಪೆಟ್ರೋಲ್ ಡೀಸೆಲ್ ದರಗಳ ಏರಿಕೆಯನ್ನು ಕೂಡ ನಾವು ಇನ್ನೇನು ಇವತ್ತೋ ನಾಳೆನೋ ಬರುವ ಸಾಧ್ಯತೆಗಳು ಬಹಳಷ್ಟು ಇದೆ. ಯಾಕಂದ್ರೆ ಏನ್ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆಗಳು ಭಾರಿ ಪ್ರಮಾಣದ ಏರಿಕೆಯನ್ನ ಕಂಡಿದೆ. $60 ಪ್ರತಿ ಬ್ಯಾರೆಲ್ ಗಿದ್ದಂತಹ ಕಚ್ಚಾ ತೈಲ ಇವಾಗ ನಿಮಗೆ $105 $110 ಪ್ರತಿ ಬ್ಯಾರೆಲ್ ಅಂದ್ರೆ 80% ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲೇ ಕಚ್ಚಾ ತೈಲದ ಬೆಲೆಗಳು ಡಬಲ್ ಆಗ್ಬಿಟ್ಟಿದೆ. ಸೊ ಇದನ್ನು ಕೂಡ ಖಂಡಿತವಾಗ್ಲೂ ಹೊರೆಯನ್ನ ಬರೀ ನೀವು ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ ಗಳ ಮೇಲೆ ಹಾಕೋದಕ್ಕೆ ಆಗೋದಿಲ್ಲ, ಸರ್ಕಾರದ ಮೇಲೂ ಹೊರೆ ತುಂಬಾ ಬೀಳ್ತಾ ಇರೋದ್ರಿಂದ ಖಂಡಿತವಾಗ್ಲೂ ಪೆಟ್ರೋಲ್ ಡೀಸೆಲ್ ದರಗಳ ಏರಿಕೆಯನ್ನ ನಾವು ಆದಷ್ಟು ಬೇಗ ನೋಡಬಹುದು. ಅಲ್ಲ ಸರ್, ಇಲ್ಲಿ ಮತ್ತೊಂದು ಕೆಲವರಿಗೆ ಕನ್ಫ್ಯೂಷನ್ಸ್ ಏನಪ್ಪ ಅಂದರೆ, ಈ ಚಿನ್ನವನ್ನು ಖರೀದಿ ಮಾಡೋದು ಹೂಡಿಕೆ ಮಾಡೋದು ಎರಡು ಸೇಮಾ, ಎರಡು ಕೂಡ ಆರ್ಥಿಕ ಹೊರೆನಾ ಅಥವಾ ಅದೇ ಬೇರೆ ಇದೇ ಬೇರೆನಾ? ಇಲ್ಲ ನೋಡಿ ಪೃಥ್ವಿಯವರೇ, ಏನಾಗುತ್ತೆ ಅಂದ್ರೆ ಚಿನ್ನವನ್ನ ಹೂಡಿಕೆ ಮಾಡಬೇಕು ಅಂತಿರೋರು ಜನರಲಿ ಜ್ಯುವೆಲ್ರಿ ಪರ್ಚೇಸ್ ಮಾಡೋದಿಲ್ಲ. ಅವರು ಗೋಲ್ಡ್ ETF ಗಳು ಬರುತ್ತೆ, ಗೋಲ್ಡ್ ಮ್ಯೂಚುವಲ್ ಫಂಡ್ ಗಳು ಬರುತ್ತೆ. ಇದೆಲ್ಲ ಚಿನ್ನವನ್ನ ಪೇಪರ್ ಫಾರ್ಮ್ಯಾಟ್ ಅಲ್ಲಿ ಖರೀದಿ ಮಾಡೋದು ಅಂತ ನಾವ್ ಹೇಳ್ತೀವಿ. ಸೊ ಹಾಗಾಗಿ ನೀವು ಮೇಕಿಂಗ್ ಚಾರ್ಜಸ್, ವೇಸ್ಟೇಜು ಈ ತರ ಖರ್ಚುಗಳನ್ನ ತಡೆಗಟ್ಟಬೇಕು. ಒಂದು. ಎರಡನೇದು, ನಾನು ಮಾಡ್ತಿರೋದು ಹೂಡಿಕೆ ದೃಷ್ಟಿಯಿಂದ, ಬಳಕೆ ದೃಷ್ಟಿಯಿಂದ ಅಲ್ಲ ಅಂತ ಯಾರ್ಯಾರು ಗೋಲ್ಡ್ ETF ಗಳು, ಗೋಲ್ಡ್ ಮ್ಯೂಚುವಲ್ ಫಂಡ್ ಗಳನ್ನ ಹೂಡಿಕೆ ಮಾಡ್ತಾರೆ ಅವ್ರಿಗೂ ಕೂಡ ಈ ಬಿಸಿ ತಟ್ಟಿದೆ. ಅಂದ್ರೆ ನೀವು ಚಿನ್ನವನ್ನ ಆಮದು ಮಾಡ್ಕೊಂಡಾಗ ಏನು ಚಿನ್ನ ಲ್ಯಾಂಡಿಂಗ್ ಕಾಸ್ಟ್ ಅಂತ ನಾವು ಕರಿತೀವಿ. ಅಂದ್ರೆ ನೀವು ಇವಾಗ UAE ಇಂದ ಆಗಿರ್ಬೋದು, ಸೌತ್ ಆಫ್ರಿಕಾ ಇಂದ ಆಗಿರ್ಬೋದು, ಚಿನ್ನವನ್ನ ನೀವು ಆಮದು ಮಾಡಿಕೊಂಡು ಭಾರತ ದೇಶಕ್ಕೆ ಬಂದಿದ ತಕ್ಷಣನೇ ಇಮಿಡಿಯೇಟ್ ಆಗಿ ಏನಾಗುತ್ತೆ, ಚಿನ್ನದ ಬೆಲೆ ಏನಿದೆ, ರೂಪಾಯಿನ ಮೌಲ್ಯ ಡಾಲರ್ ಎದುರು ಏನಿದೆ, ಇದನ್ನ ನಾವು ಫಸ್ಟ್ ನೋಡ್ತೀವಿ. ಅಂದ್ರೆ
ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಇವಾಗ ಚಿನ್ನದ ಬೆಲೆ ಎಷ್ಟಿದೆ? ಉದಾಹರಣೆಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಇವಾಗ ಚಿನ್ನ ಒಂದು $4,700 ಪ್ರತಿ ಔನ್ಸ್ ಅಲ್ಲಿದೆ ಅಂತ ಅನ್ಕೊಳ್ಳೋಣ. ಸೊ ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ಚಿನ್ನದ ಬೆಲೆ ಒಂದ್ ಕಡೆ, ಎರಡನೇದಾಗಿ ಡಾಲರ್ ಎದುರು ರೂಪಾಯಿನ ಮೌಲ್ಯ ಎಷ್ಟಿದೆ, ಆ ಬೇಸಿಸ್ ಮೇಲೆ ಮುಂಚೆ ಆಗ್ಲಿ ಇವಾಗಾಗ್ಲಿ ಚಿನ್ನ ಬೆಳ್ಳಿ ರೇಟು ಭಾರತ ದೇಶದಲ್ಲಿ ನಿರ್ಧಾರ ಆಗುತ್ತೆ. ಆದ್ರೆ ಮುಂಚೆ ಬರೀ ನೀವು 5% ಕಸ್ಟಮ್ ಡ್ಯೂಟಿಯನ್ನ ಪೇ ಮಾಡ್ತಾ ಇದ್ರಿ. ಸೊ ಅಂದ್ರೆ ಇಂಪೋರ್ಟ್ ಮಾಡೋದಕ್ಕೆ ನಿಮಗೆ ಏನ್ ಡ್ಯೂಟಿ ತಗಲ್ತಿತ್ತು ಅದು 5% ಇತ್ತು, ಮತ್ತೆ 1% ಸೆಸ್ ಇತ್ತು, ಅಡಿಷನಲ್ ಸೆಸ್ ಅಂತ ನಾವೇನ್ ಕರಿತೀವಿ ಅದು 1% ಇತ್ತು. ಅಂದ್ರೆ ಒಟ್ಟಾರೆ 5% ಕಸ್ಟಮ್ ಡ್ಯೂಟಿ, 1% ಸೆಸ್, ಅಂದ್ರೆ ಮುಂಚೆ 6% ನಿಮಗೆ ಎಕ್ಸ್ಟ್ರಾ ಡ್ಯೂಟಿ ಬೀಳ್ತಾ ಇತ್ತು ಆಮದು ಮಾಡ್ಕೊಂಡಾಗ. ಈಗೇನಾಗಿದೆ ಅಂದ್ರೆ ಮುಂಚೆ ಇದ್ದಂತ 6% ಅನ್ನ ಇವಾಗ 15% ಮಾಡಿದ್ದಾರೆ. ಸೊ ಹಾಗಾಗಿ ನೀವು ಚಿನ್ನವನ್ನ ಆಮದು ಮಾಡ್ಕೊಂಡಾಗ 15% ತೆರಿಗೆ ಕಟ್ಟಬೇಕಾಗತ್ತೆ. ಅಂದ್ರೆ 6 ಕಟ್ಟುವ ಬದಲು 15 ಅಂದ್ರೆ 9% ಜಾಸ್ತಿ ಕಟ್ತಿದ್ದೀರಾ. ಈ ಅಡಿಷನಲ್ ತೆರಿಗೆ ಏನು ಚಿನ್ನದ ವ್ಯಾಪಾರಿಗಳು ಜಾಸ್ತಿ ಕಟ್ತಾರೆ, ಅವರು ನೇರವಾಗಿ ಅದನ್ನ ಗ್ರಾಹಕರಿಂದ ತಗೊಂತಾರೆ. ಸೊ ಚಿನ್ನದ ವ್ಯಾಪಾರಿ ಕೆಲಸ ಏನು ಅಂದ್ರೆ ಕಸ್ಟಮ್ ಡ್ಯೂಟಿ ಏನಿದೆ ಅದನ್ನ ಏನು ಪೇ ಮಾಡಿರ್ತಾರಲ್ಲ ಅದನ್ನ ಇಂಡೈರೆಕ್ಟ್ ಆಗಿ ಗ್ರಾಹಕರಿಂದ ತಗೊಂಡ್ಬಿಟ್ಟು ಅದನ್ನ ವಾಪಸ್ ಗೌರ್ಮೆಂಟ್ಗೆ ಕಟ್ಟಿರ್ತಾರೆ. ಸೊ ಹಾಗಾಗಿ ಗೌರ್ಮೆಂಟ್ ಈ ತೆರಿಗೆ ಏರಿಸುವ ಮುಖಾಂತರ ಸಾಮಾನ್ಯ ಜನ ಆಗಿರ್ಬೋದು, ನಾನಾಗಿರ್ಬೋದು, ನೀವಾಗಿರ್ಬೋದು, ಯಾರೇ ಚಿನ್ನ ಬೆಳ್ಳಿ ಕೊಂಡುಕೊಂಡ್ರೆ ನೀವು ಮುಂಚೆ ಏನ್ 6% ತೆರಿಗೆ ಕಟ್ತಾ ಇದ್ರಿ ಅದ್ರ ಬದಲಾಗಿ ಇವಾಗ 15% ತೆರಿಗೆ ಕಟ್ತೀರಾ. ಅವಾಗ ಇಂಡೈರೆಕ್ಟ್ ಆಗಿ ಏನಾಗುತ್ತೆ, ಪ್ರತಿ ಗ್ರಾಮ್ ಚಿನ್ನ ನಿಮ್ಗೆ ಹತ್ತತ್ರ $1,350 ಜಾಸ್ತಿ ಆಗುತ್ತೆ ಮುಂಚೆ ಕಂಪೇರ್ ಮಾಡಿದ್ರೆ. ಯಾವಾಗ ನಿಮಗ್ $1,350 ಜಾಸ್ತಿ ಆಗ್ತಾ ಇದೆ ಪ್ರತಿ ಗ್ರಾಮ್ ಚಿನ್ನ, ಖಂಡಿತವಾಗ್ಲೂ ಚಿನ್ನ ಕೊಂಡ್ಕೊಳೋರು ವೆಯ್ಟ್ ಮಾಡ್ತಾರೆ, ಅಥವಾ ಚಿನ್ನ ಕೊಂಡ್ಕೊಳೋದು ಬೇಡ ಇವಾಗ ಜಾಸ್ತಿ ಆಗಿದೆ ಅಂತ ಖಂಡಿತವಾಗ್ಲೂ ಅವ್ರು ಕಾಯ್ತಾರೆ. ಸೊ ಅವಾಗ ಏನಾಗುತ್ತೆ ಅಂದ್ರೆ ರೂಪಾಯಿನ ಮೌಲ್ಯದ ಕುಸಿತವನ್ನ ಖಂಡಿತವಾಗ್ಲೂ ತಡೆಗಟ್ಟಬಹುದು. ಮೋದಿ ಮುಂಚೆ ಕೊಟ್ಟಿದ್ದು ಬರೀ ಗೈಡ್ ಲೈನ್ಸ್ ಆಗಿತ್ತು, ಆದ್ರೆ ಇವಾಗ ಏನು ಕಸ್ಟಮ್ ಡ್ಯೂಟಿಯ ಏರಿಕೆ ಮಾಡಿದ್ದಾರೆ ಅಥವಾ ಆಮದು ಶುಲ್ಕದ ಏರಿಕೆ ಏನಾಗಿದೆ, ಅದರಿಂದ ನಿಮಗೆ ಪ್ರತಿ ಗ್ರಾಮ್ ಚಿನ್ನ $1,350 ಜಾಸ್ತಿ ಆಯ್ತು, ಪ್ರತಿ ಕೆಜಿ ಬೆಳ್ಳಿಗೆ ಹತ್ತತ್ರ $25,000 ಜಾಸ್ತಿ ಆಯ್ತು. ಅವಾಗ ಜನಸಾಮಾನ್ಯರಾಗಿರ್ಬೋದು, ಯಾರೇ ಚಿನ್ನ ಬೆಳ್ಳಿ ಕೊಂಡ್ಕೊಳೋರಾಗಿರ್ಬೋದು, ಅವ್ರು ಚಿನ್ನ ಬೆಳ್ಳಿಯನ್ನು ಇವಾಗ ಕೊಂಡ್ಕೊಳೋದು ಬೇಡ, ರೇಟ್ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ. ಹಾಗಾಗಿ ಏನಾಗುತ್ತೆ, $72 ಬಿಲಿಯನ್ ಲಾಸ್ಟ್ ಇಯರ್ ನಾವು ಇಂಪೋರ್ಟ್ ಮಾಡಿದ್ದು ಗೋಲ್ಡ್. ಸೊ ನೀವು ಈ $72 ಬಿಲಿಯನ್ ಏನ್ ಇಂಪೋರ್ಟ್ ಗೆ ಪೇಮೆಂಟ್ ಅನ್ನ ಡಾಲರ್ ಅಲ್ಲಿ ನಾವು ಮಾಡಿದ್ವಿ, ಆ $72 ಬಿಲಿಯನ್ ಈ ವರ್ಷ ಏನಾಗುತ್ತೆ, ಕಡಿಮೆ ಆಗತ್ತೆ. ಯಾವಾಗ ನಮ್ಮ ಡಾಲರ್ ಪೇಮೆಂಟ್ ಗಳ ಕಡಿಮೆ ಆಗುತ್ತೋ ರೂಪಾಯಿನ ಮೌಲ್ಯದಲ್ಲಿ ಚೇತರಿಕೆ ಆಗುತ್ತೆ, ಡಾಲರ್ ಮೌಲ್ಯದಲ್ಲಿ ಕುಸಿತ ಆಗುತ್ತೆ. ಸೊ ಇದನ್ನ ಮಾಡೋದಕ್ಕೋಸ್ಕರ ಖಂಡಿತವಾಗ್ಲೂ ಇಂತಹ ನೀತಿಯನ್ನ ತಗೊಂಡಿದ್ದಾರೆ. ಹಾಗೂ ಎರಡನೇದಾಗಿ ಟ್ರೇಡ್ ಡೆಫಿಸಿಟ್ ಅಂತಾನು ಕೂಡ ನಾವೇನ್ ಹೇಳ್ತೀವಿ. ಸಿಂಪಲ್ ಆಗಿ ಹೇಳ್ಬೇಕು, ಏನ್ ಈ ಟ್ರೇಡ್ ಡೆಫಿಸಿಟ್ ಅಂದ್ರೆ ನೀವು ಎಷ್ಟು ಆಮದು ಮಾಡ್ತಾ ಇದ್ದೀರಾ, ನೀವು ಎಷ್ಟು ರಫ್ತನ್ನ ಮಾಡ್ತಾ ಇದ್ದೀರಾ, ಅಂದ್ರೆ ಇಂಪೋರ್ಟ್ ಎಷ್ಟು ಮಾಡ್ತಿದ್ದೀರಾ, ಎಕ್ಸ್ಪೋರ್ಟ್ ಎಷ್ಟು ಮಾಡ್ತಿದ್ದೀರಾ ಅಂತ ನೀವು ನೋಡ್ಬೇಕಾಗತ್ತೆ. ಉದಾಹರಣೆಗೆ ಲಾಸ್ಟ್ ಇಯರ್ ನೀವು ತಗೊಳೋದಾದ್ರೆ ಹತ್ತತ್ರ $700 ಬಿಲಿಯನ್ ಅಷ್ಟು ನಾವು ಇಂಪೋರ್ಟ್ ಮಾಡಿದ್ರೆ ಎಕ್ಸ್ಪೋರ್ಟ್ ಮಾಡಿದ್ದು ಹತ್ತತ್ರ $450 ಬಿಲಿಯನ್. ಅಂದ್ರೆ ನಮ್ಮ ಎಕ್ಸ್ಪೋರ್ಟ್ ಕಡಿಮೆ ಇದೆ, ಇಂಪೋರ್ಟ್ ಜಾಸ್ತಿ ಇದೆ. ಹಾಗಾಗಿ ನಿಮಗೆ ಕರೆಂಟ್ ಅಕೌಂಟ್ ಡೆಫಿಸಿಟ್ ಆಗ್ತಾ ಇತ್ತು. ಅಂದ್ರೆ ನಾವ್ ಎಕ್ಸ್ಪೋರ್ಟ್ ಮಾಡಿದಾಗ ನಮ್ಗೇನ್ ಡಾಲರ್ಗಳು ಬರುತ್ತೆ, ಮತ್ತೆ ನಾವ್ ಇಂಪೋರ್ಟ್ ಮಾಡಿದಾಗ ಏನ್ ಡಾಲರ್ಗಳನ್ನ ಪೇಮೆಂಟ್ ಮಾಡಬೇಕು, ನೀವು ಅದನ್ನ ನೋಡಿದ್ರೆ ಹತ್ತತ್ರ $700 ಬಿಲಿಯನ್ ಅಷ್ಟು ನಾವು ಪೇಮೆಂಟ್ ಮಾಡಿದ್ರೆ ಡಾಲರ್ ಅಲ್ಲಿ ನಮಗ್ ಬರ್ತಿದ್ದಿದ್ ಬರೀ ಭಾರತ ದೇಶಕ್ಕೆ $400-450 ಬಿಲಿಯನ್ ಅಷ್ಟು ಎಕ್ಸ್ಪೋರ್ಟ್ ಗಳಿದ್ರೆ ಇಂಪೋರ್ಟ್ ಗಳು ಜಾಸ್ತಿ ಇತ್ತು. ಈಗ ಇಂಪೋರ್ಟ್ ಅನ್ನ ಕಡಿಮೆ ಮಾಡಿದಾಗ ಏನಾಗುತ್ತೆ, ಕರೆಂಟ್ ಅಕೌಂಟ್ ಡೆಫಿಸಿಟ್ ಅದು ಇನ್ನ ಕಡಿಮೆ ಆಗೋದಕ್ಕೆ ಕಾರಣ ಆಗತ್ತೆ. ಸೊ ತುಂಬಾ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಚಿನ್ನದ ಖರೀದಿಯನ್ನ ಕಡಿಮೆ ಮಾಡದಷ್ಟು ರೂಪಾಯಿನ ಮೌಲ್ಯದ ಕುಸಿತವನ್ನ ತಡೆಗಟ್ಟಬಹುದು, ರೂಪಾಯಿನ ಮೌಲ್ಯ ವೃದ್ಧಿ ಆಗತ್ತೆ. ಹಾಗೂ ಈಗ ನೀವು ಮೆಡಿಸನ್ ಇಂಪೋರ್ಟ್ ಮಾಡಬೇಡಿ, ಅಥವಾ ಯಾವುದೋ ಒಂದು ಮೆಷಿನರಿ ಕಾರ್ಖಾನೆಗಳಿಗೆ ಬೇಕಾಗುವಂತಹ, ಇಂಡಸ್ಟ್ರಿಗೆ ಬೇಕಾಗುವಂತಹ ಮೆಷಿನರೀಸ್ ಇರುತ್ತೆ. ಫಾರ್ಮಾ ಸೆಕ್ಟರ್ ಅಲ್ಲಿ ಅನೇಕ ಮೆಡಿಸಿನ್ಸ್ ಗಳನ್ನ ನೀವು ಇಂಪೋರ್ಟ್ ಮಾಡ್ತೀರಾ, ಇದನ್ನೆಲ್ಲ ನಿಲ್ಲಿಸ್ಬಿಡಿ ಅಂತ ಹೇಳೋದಕ್ಕಾಗೋದಿಲ್ಲ.
ಸೊ ನಾನ್ ಎಸೆನ್ಷಿಯಲ್ ಐಟಮ್ ಅಂತ ಗೋಲ್ಡ್ ಅನ್ನ ನಾವು ಕನ್ಸಿಡರ್ ಮಾಡ್ತೀವಿ. ಏನಿದು ನಾನ್ ಎಸೆನ್ಷಿಯಲ್ ಐಟಮ್ ಅಂದ್ರೆ, ನೀವು ಚಿನ್ನವನ್ನ ಇಂಪೋರ್ಟ್ ಮಾಡೋದ್ ನಿಲ್ಲಿಸ್ಬಿಟ್ರೆ ಏನು ದೇಶಕ್ಕೇನೋ ನಿಮಗ್ ನಷ್ಟ ಆಗೋದಿಲ್ಲ, ಅಥವಾ ನಿಮ್ಮ ಆರೋಗ್ಯಕ್ಕೇನೋ ನಷ್ಟ ಆಗ್ಬಿಡುತ್ತೆ ಅಂತೇನೋ ಆಗೋದಿಲ್ಲ. ಇದನ್ನ ನೀವು ಮುಂದೂಡ್ಬೋದು. ಯುದ್ಧ ನಿಲ್ತು, ತಿರ್ಗಾ ರೂಪಾಯಿನ ಮೌಲ್ಯ ಚೇತರಿಕೆ ಆಯ್ತು, ಡಾಲರ್ ಕುಸಿಯಕ್ ಸ್ಟಾರ್ಟ್ ಆಯ್ತು, ವಾಪಸ್ ನಿಮಗ್ $1 85 ರೂಪಾಯಿ 80 ರೂಪಾಯಿಗೆ ಬಂತು ಅಂದಾಗ ಆಮೇಲೆ ನೀವು ತಿರ್ಗಾ ಚಿನ್ನ ಕೊಂಡ್ಕೊಳ್ಳಿ, ಏನ್ ತೊಂದರೆ ಇಲ್ಲ. ಆಮೇಲೆ ಕಳೆದ ವರ್ಷ 10% ನೀವೇನ್ ಒಟ್ಟಾರೆ ಆಮದು ಮಾಡ್ಕೊಂಡಿದ್ರಿ, ಇಂಪೋರ್ಟ್ ಮಾಡ್ಕೊಂಡಿದ್ರಿ, ಅದರಲ್ಲಿ 10% ಇಂಪೋರ್ಟ್ ಬಿಲ್ ಇದ್ದಿದ್ದು ಬರೀ ಚಿನ್ನದಿಂದ. ಸೊ ಆಯಿಲ್ ಬಿಟ್ರೆ, ಕಚ್ಚಾ ತೈಲವನ್ನ ಹೊರತು ಪಡಿಸಿದ್ರೆ ಸೆಕೆಂಡ್ ಹೈಯೆಸ್ಟ್ ಇಂಪೋರ್ಟ್ ಯಾವ್ದು ನಾವು ಮಾಡ್ತಿದೀವಿ ಅಂದ್ರೆ ಖಂಡಿತವಾಗ್ಲೂ ಅದು ಚಿನ್ನ. ಹಾಗಾಗಿ ಈಗ ಆರ್ಥಿಕತೆಯನ್ನ ಮತ್ತಷ್ಟು ಸುಸ್ಥಿತಿಗೆ ತರಬೇಕು ಅನ್ನುವಂಥದ್ದು ಕೂಡ ಬಿಗ್ಗೆಸ್ಟ್ ಚಾಲೆಂಜು. ಆ ಕಾರಣಕ್ಕೋಸ್ಕರ ಏನೇನೆಲ್ಲ ಬದಲಾವಣೆಗಳನ್ನ ಮಾಡ್ಬೋದು, ನಿಯಮಗಳನ್ನ ತರ್ಬೋದು, ತರ್ತಾ ಇದ್ದಾರೆ. ಈಗ ಈ ಒಂದು ಆಮದು ಸುಂಕ 6% 15% ಮಾಡಿದ್ದಿದೆಯಲ್ಲ, ನಮ್ಮ ಭಾರತೀಯರಿಗೆ ಸ್ಪೆಷಲಿ ಗೋಲ್ಡ್ ಅಂತ ಬಂದಂಥ ಸಂದರ್ಭದಲ್ಲಿ ವ್ಯಾಮೋಹನೂ ಕೂಡ ಇದೆ, ಭಾವನಾತ್ಮಕ ಸಂಬಂಧನೂ ಕೂಡ ಇದೆ. ಇಷ್ಟು ಜಾಸ್ತಿ ಮಾಡಿದ ಮೇಲೂ ಕೂಡ ಆ ಒಂದು ಕೊಂಡುಕೊಳ್ಳುವ ಪ್ರಮಾಣ ಅಷ್ಟೇ ಪ್ರಮಾಣದಲ್ಲೇ ಇದ್ದಿದ್ದೇ ಆದರೆ, ಈಗ ಆಮದು ಸುಂಕ ಜಾಸ್ತಿ ಮಾಡಿರುವಂಥ ಹಿನ್ನೆಲೆಯಲ್ಲಿ ಭಾರತಕ್ಕೆ ಪ್ಲಸ್ ಆಗುತ್ತಾ? ಯಾಕೆಂದ್ರೆ ಆಮದು ಸುಂಕ ಜಾಸ್ತಿ ಮಾಡಿರುವಂಥದ್ದು ಭಾರತದಲ್ಲೇ ಉಳಿಯುತ್ತೆ ಆ ಪರ್ಸೆಂಟೇಜ್ ಹಣ. ಖಂಡಿತವಾಗ್ಲು ನೋಡಿ ಪೃಥ್ವಿ ಅವರೇ, ಇವಾಗ ಏನ್ ಆಗಬಹುದು ಇದರಿಂದ ಅಂತ ನಿಮಗ್ ಮುಂದೆ ಏನಾಗಬಹುದು ಅನ್ನೋದನ್ನು ಕೂಡ ಹೇಳ್ತಾ ಇದ್ದೀನಿ. ಈಗೇನು $72 ಬಿಲಿಯನ್ ಕಳೆದ ವರ್ಷ ನಮ್ಮ ಇಂಪೋರ್ಟ್ ಬಿಲ್ ಅಲ್ಲಿ ಚಿನ್ನವನ್ನ ನಾವು ಆಮದು ಮಾಡ್ಕೊಂಡಿದ್ವಿ. ಅದೇನಾನ ಈ ವರ್ಷ ನಮಗ್ ಬರೀ ಒಂದು 30 ಅಥವಾ 35 40 ಬಿಲಿಯನ್ ಡಾಲರ್ಗಳಷ್ಟು ಆಮದು ನಾವು ಚಿನ್ನವನ್ನ ಮಾಡ್ಕೊಂಡ್ವಿ, ಕಡಿಮೆ ಮಾಡ್ಕೊಂಡ್ವಿ ಅಂದ್ರೆ ನಮ್ಮ ರೂಪಾಯಿನ ಮೌಲ್ಯ ಕುಸಿತ ಕಂಡು ಏನಿವಾಗ $1 95 ರೂಪಾಯಿ 50 ಪೈಸೆವರೆಗೂ ಹೋಗಿದೆಯಲ್ಲ, ಅದು ನಿಮಗೆ ನಿಧಾನವಾಗಿ $92 91 ರೂಪಾಯಿ 90 ರೂಪಾಯಿ ಈ ತರ ಡಾಲರ್ ಕುಸಿತವನ್ನ ಕಂಡುಕೊಂಡು ರೂಪಾಯಿನ ಮೌಲ್ಯದಲ್ಲಿ ವೃದ್ಧಿ ಕಾಣ್ತೀವಿ ನಾವು. ಸೊ ಅದು ಖಂಡಿತ ಆಗ್ಬೇಕು ಅಂದ್ರೆ ಚಿನ್ನದ ಆಮದು ಕಡಿಮೆ ಆಗ್ಬೇಕು, ನಮ್ಮ ಇಂಪೋರ್ಟ್ ಬಿಲ್ ಇಂದ ನಾವೇನ್ ಪೇ ಮಾಡ್ತೀವಿ ಅದು ಕಡಿಮೆ ಆಗ್ಬೇಕು. ಹಾಗೂ ಎರಡನೇದಾಗಿ, ಯಾವಾಗ ನೀವು ಆಮದು ಶುಲ್ಕವನ್ನ ಜಾಸ್ತಿ ಮಾಡ್ತೀರಾ, ಗೌರ್ಮೆಂಟ್ ಇರೋದು ಇನ್ನೊಂದು ತಲೆನೋವು ಏನು ಅಂದ್ರೆ ಸ್ಮಗ್ಲಿಂಗ್ ಜಾಸ್ತಿ ಆಗುತ್ತೆ. ಸೊ ತೆರಿಗೆಯನ್ನ ಉಳಿಸೋದಕ್ಕೋಸ್ಕರ ಅನೇಕ ಜನ ಸ್ಮಗ್ಲಿಂಗ್ ಮಾಡುವ ಸಾಧ್ಯತೆಗಳನ್ನು ಕೂಡ ನಾವು ತೆಗೆದಾಗೋದಕ್ಕೆ ಆಗೋದಿಲ್ಲ. ಆದ್ರೆ ನೀವು ಸ್ಮಗ್ಲಿಂಗ್ ಮಾಡಿದ್ರೆ ಗೌರ್ಮೆಂಟ್ ಬರುವ ತೆರಿಗೆ ಕಡಿಮೆ ಆಗುತ್ತೆ, ಆದ್ರೆ ಡಾಲರ್ ಇಂದ ನೀವೇನು ಪೇಮೆಂಟ್ ಮಾಡೋದು ಬೇಕಾಗಿಲ್ಲ. ಸೊ ಖಂಡಿತವಾಗ್ಲೂ ಅದು ಸ್ಮಗ್ಲಿಂಗ್ ಬರ್ಬೋದು, ಬಟ್ ಡಾಲರ್ ಇಂದ ಏನು ಗೌರ್ಮೆಂಟ್ ಏನು ಅಫಿಷಿಯಲಿ ಕೊಂಡ್ಕೊಳ್ತಿಲ್ಲ. ಸೊ ಹಾಗಾಗಿ ಸ್ಮಗ್ಲಿಂಗ್ ಇಂದ ಬಂದ್ರೂ ಕೂಡ ನಮ್ಗೇನು ಹೊಡೆತ ಬೀಳಲ್ಲ ಅಂತ. ಗೌರ್ಮೆಂಟ್ ಗೆ ಬರುವಂತಹ ಆಮದು ಶುಲ್ಕ ಕಡಿಮೆ ಆಗುತ್ತೆ ಸ್ಮಗ್ಲಿಂಗ್ ಇಂದ, ಆದ್ರೆ ಗೌರ್ಮೆಂಟ್ ಯಾವುದೇ ಪೇಮೆಂಟ್ ಗಳನ್ನ ಡಾಲರ್ ಇಂದ ಏನ್ ಚಿನ್ನದ ಇಂಪೋರ್ಟ್ ಮಾಡ್ಬೇಕಾಗತ್ತಲ್ಲ ಅದು ಖಂಡಿತವಾಗ್ಲೂ ಕಡಿಮೆ ಆಗುತ್ತೆ. ಆಮೇಲೆ ವೆರಿ ಇಂಪಾರ್ಟೆಂಟ್ ಇನ್ನೊಂದು ಪಾಯಿಂಟ್ ಏನು ಅಂದ್ರೆ, ಮುಂದಿನ ದಿನಗಳಲ್ಲಿ ಜನ ಖರೀದಿ ಮಾಡೋರು ಕಡಿಮೆ ಮಾಡಲ್ಲ. ಅವ್ರೇನ್ ಮಾಡ್ತಾರೆ ಅಂದ್ರೆ 1 ಗ್ರಾಮ್ ಗೋಲ್ಡ್ ಗೆ ಹೋಗ್ತಾರೆ, ಅಥವಾ ಬೇರೆ ಏನಾನ ಆಲ್ಟರ್ನೇಟಿವ್ಸ್ ಲೈಟ್ ವೈಟ್ ಗೋಲ್ಡ್ ಅಂತ ನಾವು ಕರಿತೀವಿ. ಅಂದ್ರೆ ನಿಮ್ಗೊಂದು 15 ಗ್ರಾಮ್ 20 ಗ್ರಾಮ್ ಚಿನ್ನನೇ ಇರುತ್ತೆ, ಆದ್ರೆ ಅದು 1 ಗ್ರಾಮ್ ಗೋಲ್ಡ್ ಅಲ್ಲಿ ಮಾಡಿರ್ತಾರೆ. ಬೇರೆ ಎಲ್ಲ ಅದು ನಿಮಗೆ ಪರ್ಯಾಯ ಆಲ್ಟರ್ನೇಟಿವ್ ಮೆಟಲ್ಸ್ ಅಂತ ನಾವ್ ಹೇಳ್ತೀವಿ, ಕಾಪರ್ ಆಗಿರ್ಬೋದು, ಅಲ್ಯೂಮಿನಿಯಂ, ಜಿಂಕ್ ಆಗಿರ್ಬೋದು, ಈ ತರ. ಸೊ 1 ಗ್ರಾಮ್ ಗೋಲ್ಡ್ ಅಲ್ಲಿ ನಿಮಗೆ ಮಾಡಿಕೊಡ್ತಾರೆ. ಜನ ಏನ್ ಮಾಡ್ತಾರೆ, ಎಸ್ಪೆಷಲಿ ಮಿಡಲ್ ಕ್ಲಾಸ್ ಅವರೆಲ್ಲರೂ ಕೂಡ ನಮ್ಗೆ ಈಗ ಏನು ಮಾಡೋದಕ್ಕೆ ಇನ್ನೇನು ಆಪ್ಷನ್ ಇಲ್ಲ, ನಾವು 1 ಗ್ರಾಮ್ ಗೋಲ್ಡ್ ಹೋಗೋಣ ಅಂತ ಹೋಗ್ತಾರೆ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಅಂಶ ಇದರಿಂದ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂದ್ರೆ, ಈಗ ನಿಮ್ಮ ಹತ್ರ ಒಂದು ಮದುವೆ ಮಾಡಬೇಕು, ನಾನು ಮದುವೆಗೋಸ್ಕರ ಒಂದ್ 2 ಲಕ್ಷ ರೂಪಾಯಿ ಚಿನ್ನ ತಗೊಳೋದಕ್ಕೆ ನಾನು ರೆಡಿ ಇದೀನಿ ಅನ್ಬಿಟ್ಟು ನೀವು ಒಂದ್ 2 ಲಕ್ಷ ಬಜೆಟ್ ಮಾಡ್ಕೊಂಡಿರ್ತೀರಾ ಚಿನ್ನ ತಗೊಳೋದಕ್ಕೆ ಮದುವೆಗೋಸ್ಕರ ಅಂತ ಉದಾಹರಣೆ ಹೇಳ್ತಿದ್ದೀನಿ. ಈಗ ಮುಂಚೆ ಏನಾಗ್ತಿತ್ತು, ನಿಮಗೆ 2 ಲಕ್ಷ ರೂಪಾಯಿ ನಿಮ್ ಕೈಲಿ ಇತ್ತು ಅಂದ್ರೆ ಉದಾಹರಣೆಗೆ ಒಂದು 12 ಗ್ರಾಮು 13 ಗ್ರಾಮ್ 15 ಗ್ರಾಮ್ ಚಿನ್ನ ಬರ್ತಿತ್ತು ಅನ್ಕೊಳ್ಳಿ. ಈಗ ಏನಾಗತ್ತೆ, ಬಜೆಟ್ ಅಷ್ಟೇ ಇರುತ್ತೆ 2 ಲಕ್ಷ, ಬಟ್ ನಿಮಗೆ 15 ಗ್ರಾಮ್ ಚಿನ್ನ ಬರೋ ಬದಲು ಬರೀ ಒಂದ್ 10 ಗ್ರಾಮ್ ಚಿನ್ನ ಸಿಗುತ್ತೆ, ಇಲ್ಲ 8 ಗ್ರಾಮ್ ಚಿನ್ನ ಸಿಗುತ್ತೆ. ಸೊ ಏನಾಗ್ತಿದೆ ಅಂದ್ರೆ, ಜನ ಕೊಂಡುಕೊಳ್ಳುವಂತಹ ಬಜೆಟ್ ಏನಿದೆ ಅದಷ್ಟೇ ಇರುತ್ತೆ, ಆದ್ರೆ ಚಿನ್ನದ ಬೆಲೆ ಜಾಸ್ತಿ ಆದಾಗ ಏನಾಗುತ್ತೆ, ನಿಮಗೆ ಗ್ರಾಮ್ ಲೆಕ್ಕದಲ್ಲಿ ನಾನು ಹೇಳೋದಾದ್ರೆ, ಮುಂಚೆ ಏನ್ ನಿಮಗೊಂದು 15 ಗ್ರಾಮ್ ಚಿನ್ನ ಸಿಗ್ತಾ ಇತ್ತು, ಇವತ್ತು ಅಷ್ಟೇ ದುಡ್ಡು ಇದ್ರೆ ನಿಮಗೆ 15 ಗ್ರಾಮ್ ಚಿನ್ನ ಸಿಗೋದಿಲ್ಲ, ಒಂದು 13 ಗ್ರಾಮೋ 12 ಗ್ರಾಮೋ 10 ಗ್ರಾಮೋ ಸಿಗುತ್ತೆ. ಸೊ ಲೈಟ್ ವೈಟ್ ಜ್ಯುವೆಲ್ರಿಗೆ ಜನ ಇವಾಗ ಜಾಸ್ತಿ ಮುಂದಿನ ದಿನಗಳಲ್ಲಿ ಹೋಗ್ತಾರೆ. ಆಮೇಲೆ ಸ್ಮಗ್ಲಿಂಗ್ ಆದ್ರೂ ಕೂಡ ಗೌರ್ಮೆಂಟಿನ ಡಾಲರ್
ಪೇಮೆಂಟ್ ಗಳು ಖಂಡಿತವಾಗ್ಲೂ ಕಡಿಮೆ ಆಗುತ್ತೆ. ಆಮೇಲೆ ಯಾವಾಗ ವಾಪಸ್ ತಿರ್ಗಾ ಈ ಯುದ್ಧ ಎಲ್ಲ ನಿಂತೋಯ್ತು, ಇನ್ನೇನು ಯೋಚನೆ ಇಲ್ಲ, ರೂಪಾಯಿನ ಮೌಲ್ಯವು ಕೂಡ ಕುಸಿತ ಏನು ಕಾಣ್ತಾ ಇಲ್ಲ ಅಂತ ಗೌರ್ಮೆಂಟ್ ಅನ್ನಿಸ್ದಾಗ ವಾಪಸ್ ತಿರ್ಗಾ ಅವ್ರು ಏನ್ ಮಾಡ್ತಾರೆ, 15% ಶುಲ್ಕವನ್ನ ವಾಪಸ್ ತಿರ್ಗಾ 6% ತಗೊಂಡ್ ಬರ್ಬೋದು, 5% ತಗೋ ಬರ್ಬೋದು, ಇಲ್ಲ 15ರಿಂದ 10% ತರಬಹುದು, 8% ತರಬಹುದು. ಸೊ ಮುಂದಿನ ದಿನಗಳಲ್ಲಿ ರೂಪಾಯಿನ ಮೌಲ್ಯ ಏನಾಗುತ್ತೆ ಅಂತ ಗೌರ್ಮೆಂಟ್ ನೋಡುತ್ತೆ. ಆದ್ರೆ ಖಂಡಿತವಾಗ್ಲೂ ನೀವು ಕನ್ಸ್ ಕಾಣ್ಕೊಂಡು ಇನ್ನೊಂದು ತಿಂಗಳಲ್ಲಿ ಸರಿ ಹೋಗ್ಬಿಡುತ್ತೆ, 3 ತಿಂಗಳಲ್ಲಿ ಸರಿ ಹೋಗ್ಬಿಡುತ್ತೆ, ವಾಪಸ್ ತಿರ್ಗಾ ಚಿನ್ನ ಕಸ್ಟಮ್ ಡ್ಯೂಟಿ ವಾಪಸ್ 6% ಮಾಡಿಬಿಡ್ತಾರೆ ಅಂತ ಕನಸು ಕಾಣೋದು ಬೇಡ. ನನ್ನ ಪ್ರಕಾರ ಸರ್ ಲಾಂಗ್ ಟರ್ಮ್ ಸೊಲ್ಯೂಷನ್ ಸರ್, ಈಗ 6% 15% ಮಾಡಿರುವಂತದ್ದು, ಅಥವಾ ಇದು ಜಸ್ಟ್ ಈ ಸಂದರ್ಭಕ್ಕೆ ಮಾತ್ರ, ಇನ್ನು 1 ವರ್ಷ ಅಥವಾ 1.5 ವರ್ಷದವರೆಗೂ ಇದೊಂದು ಕಾಪಾಡ್ಕೊಳ್ಳೇಬೇಕಾದಂತ ಸರ್ಕಾರಕ್ಕೆ ಅನಿವಾರ್ಯ ಇರುವಂತಹ ಒಂದು ಪರಿಸ್ಥಿತಿಯನ್ನ ಅಂತ? ಸೊ ನನ್ನ ಪ್ರಕಾರ ಬರೀ 1 ವರ್ಷಕ್ಕೋಸ್ಕರ ಈ ಸೊಲ್ಯೂಷನ್ ಅನ್ನ ನೋಡಿದರೆ, ಹಾಗೂ ಈಗೇನು ಆಮದು ಶುಲ್ಕವನ್ನ 6ರಿಂದ 15% ಏರಿಕೆ ಮಾಡಿದರೆ ಇದು ತಾತ್ಕಾಲಿಕ. ಇನ್ಫ್ಯಾಕ್ಟ್ ನಿಮಗೆ ನೆಕ್ಸ್ಟ್ 2 ದಿವಸದಲ್ಲಿ ಟ್ರಂಪ್ ಇವಾಗ ಆಲ್ರೆಡಿ ಚೈನಾ ಅಲ್ಲಿ ಪ್ರೆಸಿಡೆಂಟ್ ಅನ್ನು ಕೂಡ ಮೀಟ್ ಮಾಡ್ತಾ ಇದ್ದಾರೆ. ಏನಾನ ಚೈನಾ ಮುಖಾಂತರ ಆದ್ರೂ ಇರಾನ್ ಒಂಚೂರು ಬುದ್ಧಿ ಮಾತನ್ನ ಹೇಳಬೇಕು, ಹಾಗೂ ಚೈನಾದ ಪ್ರೆಸಿಡೆಂಟ್ ಕೂಡ ಟ್ರಂಪ್ ಒಂಚೂರು ಬುದ್ಧಿ ಮಾತು ಹೇಳ್ಬೇಕು. ಅವ್ರ ಮಾತನ್ನ ಏನಾನ ಕೇಳಿ ಅಟ್ಲೀಸ್ಟ್ ಚೈನಾ ಮಧ್ಯಸ್ಥಿಕೆಯನ್ನ ವಹಿಸ್ಬಿಟ್ಟು ಈ ಯುದ್ಧ ಇಮಿಡಿಯೇಟ್ ಆಗಿ ನಿಂತರೂ ಕೂಡ ಈ ಯುದ್ಧದಿಂದ ಆಗಿರುವಂತಹ ದುಷ್ಪರಿಣಾಮಗಳು, ಡ್ಯಾಮೇಜ್ ಏನಿದೆಯಲ್ಲ, ಅದರಿಂದ ಆಚೆ ಬರೋದಕ್ಕೆ ಇನ್ನ 3 ತಿಂಗಳು 6 ತಿಂಗಳು ಖಂಡಿತವಾಗ್ಲೂ ಬೇಕು. ಸೊ ನಾನೇನ್ ಹೇಳ್ತಿದ್ದೀನಿ ನಿಮ್ಗೆ, ನಾಳೆನೆ ಯುದ್ಧ ಕಂಪ್ಲೀಟ್ ಆಗಿ ನಿಂತೋಯ್ತು ಅಂತ ನೀವು ಅನ್ಕೊಂಡ್ರು ಕೂಡ ಇನ್ನ 6 ತಿಂಗಳು ಬೇಕು ನಮಗೆ ಚೇತರಿಕೆ ಕಾಣಕ್ಕೆ. ಯಾಕೆ ಅಂದ್ರೆ ಈ ಯುದ್ಧದಿಂದ ಆಗಿರುವಂತಹ ಡ್ಯಾಮೇಜ್ ಏನಿದೆ ಅದು ಫಸ್ಟ್ ಕಚ್ಚಾ ತೈಲದ ಮೇಲೆ ಬಿದ್ದಿದೆ. ಅಂದ್ರೆ $60 ಇದ್ದಂತಹ ಕಚ್ಚಾ ತೈಲ ಇವಾಗ ಆಲ್ರೆಡಿ ನಿಮಗೆ $105ರಿಂದ $110 ಆಗಿದೆ. $120-125 ಹೋಗಿತ್ತು ಕಚ್ಚಾ ತೈಲ, ಇವಾಗ $105-110 ಪ್ರತಿ ಬ್ಯಾರೆಲ್ ಹತ್ರ ಇದೆ. ಅಂದ್ರೆ ಆಲ್ರೆಡಿ ಕಚ್ಚಾ ತೈಲ 80% ಇಂದ 100% ಏರಿಕೆ ಆಗೋಗಿದೆ. ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ, ಯಾವಾಗ ಕಚ್ಚಾ ತೈಲದ ಬೆಲೆಗಳು ಏರಿಕೆ ಆಗುತ್ತೋ ಸಾಗಾಣಿಕೆ ವೆಚ್ಚ, ಟ್ರಾನ್ಸ್ಪೋರ್ಟೇಶನ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಯಾವಾಗ ಟ್ರಾನ್ಸ್ಪೋರ್ಟೇಶನ್ ಕಾಸ್ಟ್ ಜಾಸ್ತಿ ಆಗುತ್ತೋ ಪ್ರತಿನಿತ್ಯ ಬಳಸುವಂತಹ ಎಲ್ಲಾ ಕಡಿಮೆ ಸಮಯ ಇರೋದ್ರಿಂದ ಇದೊಂದು ಇಂಪಾರ್ಟೆಂಟ್ ಕ್ವಶನ್ ಕೇಳ್ತೀನಿ. ಈಗ ಪೆಟ್ರೋಲು ಡೀಸೆಲ್ ರೇಟು ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಏರಿಕೆ ಮಾಡಲಾಗುತ್ತಾ, ಅಥವಾ ಕಡಿಮೆ ಒಂದು ಪರ್ಸೆಂಟೇಜಲ್ಲಿ ಏರಿಕೆ ಆಗುತ್ತಾ ಅಂತ? ಯಾಕೆಂದರೆ ಈಗ ಒಂದೇ ಸಲ 9% ಜಾಸ್ತಿ ಮಾಡಿದ್ದಾರೆ ಗೋಲ್ಡ್ ಮೇಲೆ. ಆಮೇಲೆ ಗೋಲ್ಡ್ಗೂ ಮತ್ತು ಈ ತೈಲಕ್ಕೂ ಇರುವಂಥ ಡಿಫ್ರೆನ್ಸ್ ಏನಪ್ಪ ಅಂದರೆ, ಪೆಟ್ರೋಲು ಡೀಸೆಲ್ಲು ಅದನ್ನು ತೆಗೆದುಕೊಂಡಂಥ ಸಂದರ್ಭದಲ್ಲಿ ಯುಟಿಲಿಟಿ ಇದೆ, ಅಂದರೆ ಯೂಸೇಜ್ ಇದೆ. ಅದನ್ನು ನಾವು ಪೆಟ್ರೋಲು ಅಂದರೆ ಈ ಗಾಡಿಗಳಿಗೆ ಯೂಸ್ ಮಾಡ್ತೀವಿ, ಅದು ಹೇಗೋ ಒಂದು ಟರ್ನ್ ಓವರ್ ಆಗ್ತಾನೆ ಇರುತ್ತೆ, ಸರ್ಕಾರಕ್ಕೂ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ. ಬಟ್ ಈ ಒಂದು ಗೋಲ್ಡಿಂದ ಆಗಲ್ಲ ಅಂತ ಖರೀದಿ ಮಾಡಿದವರು ಅದನ್ನು ಅಸೆಟ್ ಥರ ಇಟ್ಕೊಳ್ಳುವಂಥದ್ದೇ ಈಗ ಬಿಗ್ಗೆಸ್ಟ್ ಪ್ರಾಬ್ಲಮ್ ಆಗಿರೋದು ಅಂತ ನಾನು ಅದನ್ನೇ ಹೇಳ್ತಾ ಇರೋದು. ನಾನ್ ಎಸೆನ್ಷಿಯಲ್ ಐಟಮ್ಸ್ ಅಲ್ಲಿ ಗೋಲ್ಡ್ ಬರುತ್ತೆ. ಅಂದ್ರೆ ನೀವೀಗ ಪೆಟ್ರೋಲ್ ಡೀಸೆಲ್ ದರಗಳು ಏರಿಕೆ ಆದಾಗ ಫಸ್ಟ್ ನಿಮ್ಮ ಪ್ರಶ್ನೆಗೆ ಪೃಥ್ವಿ ಅವರ ಉತ್ತರ ಕೊಡ್ತಿದ್ದೀನಿ. ನನ್ನ ಪ್ರಕಾರ ಒಂದು 10ರಿಂದ 15 ರೂಪಾಯಿ ಪ್ರತಿ ಲೀಟರ್ಗೆ ಪೆಟ್ರೋಲ್ ಡೀಸೆಲ್ ಏರಿಕೆಯನ್ನ ನಾವು ಯಾವುದೇ ಕ್ಷಣದಲ್ಲಿ ಆ ಮಾಹಿತಿಯನ್ನ ಕೇಂದ್ರ ಸರ್ಕಾರದಿಂದ ಕೇಳಬಹುದು. ನನ್ನ ಪ್ರಕಾರ ಈ ವೀಕೆಂಡ್ ಒಳಗಡೆನೆ ಆಗುತ್ತೆ ಅಂತ ಹೇಳ್ತಿದ್ದೀನಿ. ಯಾಕೆ ಅಂದ್ರೆ ಒಟ್ಟಿಗೆನೆ ಚಿನ್ನ ಆಮದು ಶುಲ್ಕವನ್ನ ಜಾಸ್ತಿ ಮಾಡೋದು, ಅವತ್ತೇನೆ ನಿಮಗ್ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಮಾಡೋದು, ಅವತ್ತೇ LPG ಜಾಸ್ತಿ ಮಾಡೋದು, ಈ ತರ ಒಂದೇ ಸಲ ಕೇಂದ್ರ ಸರ್ಕಾರ ಮಾಡೋದಕ್ಕೆ ಆಗೋದಿಲ್ಲ, ಜನರಿಗೆ ಅದು ತಡ್ಕೊಳಕ್ಕೂ ಆಗೋದಿಲ್ಲ. ಹಾಗಾಗಿ ಒಂದೊಂದೇ ಹಂತದಲ್ಲಿ ಹಂತವಾಗಿ ಮಾಡ್ತಾರೆ. ನೋಡಿ, ಫಸ್ಟ್ ನಿಮಗೆ ಸೂಚನೆಯನ್ನ ಕೊಟ್ರು, ಗೈಡ್ ಲೈನ್ಸ್ ಅನ್ನ ಕೊಟ್ರು. ಅದಾದ ನಂತರ ಇವಾಗ ನಿಮಗೆ ಡೈರೆಕ್ಟ್ ಆಗಿ ಆಮದು ಶುಲ್ಕ ಚಿನ್ನದಲ್ಲಿ ಏರಿಕೆಯನ್ನ ಮಾಡಿದ್ರು. ಆದ್ರೆ ಮೋದಿ ಅವರು ಕೂಡ ಯೋಚನೆ ಮಾಡ್ತಾ ಇದ್ದಾರೆ, ಬೈ ಚಾನ್ಸ್ ಟ್ರಂಪ್ ಏನಾನ ಒಳ್ಳೆ ಬುದ್ಧಿ ಬಂದಿ ಬೇಗ ಏನಾನ ಈ ಯುದ್ಧ ಏನಾನ ನಿಂತೋಯ್ತು ಅಂದ್ರೂ ಕೂಡ ಅವಾಗ ಜನರ ಮೇಲೆ ಹೊರೆಯನ್ನ ಜಾಸ್ತಿ ಹಾಕೋದು ಬೇಡ ಅನ್ನೋದು ಕೂಡ ಅವ್ರ ಯೋಚನೆ ಇದೆ. ಹಾಗಾಗಿ ಫಸ್ಟ್ ಗೆ ಏನ್ ಮಾಡಿದ್ರು, ನಾನ್ ಎಸೆನ್ಷಿಯಲ್ ಐಟಮ್ಸ್ ಅಥವಾ ಈ ಚಿನ್ನದ ಮೇಲೆ ಏನು ಆಮದು ಶುಲ್ಕ ಇನ್ಕ್ರೀಸ್ ಮಾಡಿದರೆ, ಚಿನ್ನ ಕೊಂಡುಕೊಳ್ಳೋದಕ್ಕೆ ನಿಮ್ಮ ಹತ್ರ ಫಸ್ಟ್ ದುಡ್ಡಿರ್ಬೇಕು. 140ರಿಂದ 145 ಕೋಟಿ ನಮ್ಮಲ್ಲಿ ಏನ್ ಜನಸಂಖ್ಯೆ ಇದೆ, ಅದರಲ್ಲಿ 80 ಕೋಟಿ ಜನಸಂಖ್ಯೆಗೆ ಫಸ್ಟ್ ಆಫ್ ಆಲ್ ಊಟ, 2 ಹೊತ್ತು ಊಟ, ಮತ್ತೆ ಅವ್ರಿಗೆ ಏನು ಇರೋದಕ್ಕೊಂದು ಮನೆ ಅಥವಾ ಅವ್ರಿಗೆ ದಿನನಿತ್ಯಕ್ಕೆ ಬೇಕಾಗುವಂತ ವಸ್ತುಗಳೇ ಕಷ್ಟ ಇದೆ 80 ಕೋಟಿ ಜನಕ್ಕೆ. 145 ಕೋಟಿ ಜನರಲ್ಲಿ ಅವರಲ್ಲಿ ಒಂಚೂರು ಸೇವಿಂಗ್ಸ್ ಅವ್ರ ಹತ್ರ ದುಡ್ಡು ಬಂತು ಅಂದ್ರೆ ಅವ್ರು ಚಿನ್ನದ ಬಗ್ಗೆ ಯೋಚನೆ ಮಾಡ್ತಾರೆ. ಪ್ರಯತ್ನ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ರುದ್ರಮೂರ್ತಿ ಸರ್, ಇಷ್ಟು ತನಕ ಜಾಯ್ನ್ ಆಗಿ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಕ್ಕೆ. ನೋಡ್ತಾ ಇದೀವಿ ಇಲ್ಲಿ
ಸಂಭವ್ಯ ತುರ್ತು ಪರಿಸ್ಥಿತಿಯನ್ನು ಎದುರಿಸುವಂತ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಏನೇನೆಲ್ಲ ನಿಯಮಗಳನ್ನ ತರ್ತಾ ಇದೆ. ಸಂಕಷ್ಟದ ಸಂದರ್ಭದಲ್ಲಿ ಭಾರತೀಯರು ಸ್ಪಂದಿಸಿ ಅಂತ ಕೇಳ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಆಮದು ಸುಂಕವನ್ನ ಜಾಸ್ತಿ ಮಾಡಿರುವಂಥದ್ದು ಹೊರೆ ಅಂತ ನೋಡಿದ್ರು ಕೂಡ ಹೇಗಾದ್ರೂ ಮಾಡಿ ಎಮರ್ಜೆನ್ಸಿ ನೆಕ್ಸ್ಟ್ ಬರುವಂಥದ್ದನ್ನ ತಪ್ಪಿಸುವಂತ ಪ್ರಯತ್ನದ ಒಂದು ಭಾಗ ಅಂತ ಹೇಳ್ತಾರೆ. ಕಾದು ನೋಡೋಣ ಇನ್ನು ಏನೇನಾಗುತ್ತೆ ಅನ್ನುವಂಥದ್ದನ್ನ. ಇದಾಗಿತ್ತು ಇವತ್ತಿನ ಮಾತುಕತೆ. ನೋಡ್ತಾರೆ ನ್ಯೂಸ್ 18 ಜಾಲ ನಮ್ಮದು, ಬಲ ನಿಮ್ಮದು.